ಹೊಸ ಬ್ಯಾಕ್ ನೆಕ್ಕು, ಅದರಲ್ಲಿ ಬೋಟ್ ನೆಕ್ ಡಿಸೈನ್ನ ತೋರಿಸ್ತೀನಿ. ಬೋಟ್ ನೆಕ್ ಡಿಸೈನನ್ನು ಸ್ಟಿಚ್ ಮಾಡುವಾಗ ತುಂಬ ಜನ ಇಲ್ಲಿ ಈ ರೀತಿ ಕ್ಲೋಸ್ ಬಂದಾಗ ತುಂಬ ಜನಕ್ಕೆ ಏನಾಗುತ್ತೆ, ಶೋಲ್ಡರು ಟೈಟ್ ಆಗುತ್ತೆ ಮತ್ತು ಕೈನ ಎತ್ತಕ್ಕಾಗೋದಿಲ್ಲ. ಈ ರೀತಿ ಕ್ಲೋಸ್ ಕೊಟ್ಟಾಗ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆವಾಗ ನಾವು ಹೇಗೆ ಹೊಲಿಯೋದು ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ. ಬೋಟ್ ನೆಕ್ ಬ್ಲೌಸ್ ನಮಗೆ ಹೊಲಿಯೋಕ್ಕೆ ಬರಲ್ವೇನೋ ಅಂತ ಹೇಳಿ ಅನ್ಕೊಬಿಡ್ತಾರೆ. ಫ್ರಂಟಲ್ಲಿ ನಾರ್ಮಲ್ಲು, ಬ್ಯಾಕಲ್ಲಿ ಬೋಟ್ ನೆಕ್ಕು. ಇವತ್ತು ಒಂದು ಹೊಸ ನೆಕ್ ಡಿಸೈನನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ನಾವು ಏನು ಮಾಡಬೇಕು ಅಂತಂದರೆ ಎದೆ ಸುತ್ತಳತೆ ಮತ್ತು ಮೈ ಉದ್ದನ ಅಳತೆ ಮಾಡ್ಕೊಬೇಕು. ಈ ಉಕ್ಸಾಕಿರೋ ಭಾಗದಲ್ಲಿ ಎದೆ ಸುತ್ತಳತೆನ ಅಳತೆ ಮಾಡ್ಕೊಬೇಕು. ನೋಡಿ 8.5 ಇದೆ. ಹಾಗೆ ಮೈ ಉದ್ದ ಬಂದುಬಿಟ್ಟು ಈ ಶೋಲ್ಡರಿನ ಹತ್ರ ನೋಡ್ಕೋಬೇಕು. ಮೈ ಉದ್ದ ಬಂದುಬಿಟ್ಟು 14 ಇದೆ. ಈ ರೀತಿ ಒಂದು ಲೈನಿಂಗ್ ಪೀಸನ್ನು ತಗೊಂಡು ಫಸ್ಟು ನೀವು ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಬೇಕು. ಎದೆ ಸುತ್ತಳತೆ ಮಾರ್ಕ್ ಮಾಡೋಕ್ಕೆ ಈ ರೀತಿ ಮಡ್ಚ್ಕೊಳ್ಳಿ. ಲೈನಿಂಗನ್ನು 8.5ಗೆ ಪ್ಲಸ್ 2 ಇಂಚು ಸೇರಿಸ್ಕೋಬೇಕು. 8.5ಗೆ 2 ಇಂಚನ್ನು ನೋಡಿ ಫಸ್ಟ್ ಈ ರೀತಿ 8.5, 9.5, 10.5ಗೆ ನಾವು ಸೆಟ್ ಮಾಡ್ಕೊಬೇಕು. ಈ ರೀತಿ ಎಕ್ಸ್ಟ್ರಾ ಲೈನಿಂಗನ್ನು ಕಟ್ ಮಾಡ್ಕೊಬೇಕು. ಈ ಬ್ಲೌಸ್ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಬೋಟ್ ನೆಕ್ಕಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಿಮಗೆ ಸರಿ ಆಗುತ್ತೆ. ನಂಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದರು, ಹೀಗೆ ನೀವು ತೋರಿಸಿದ್ರಿ ಇಷ್ಟು ಸೈಜಿಂದು ಅಂತೇಳಿ. ನಾನು ಸ್ವಲ್ಪ ಜಾಸ್ತಿ ಸೈಜಿನ ಅಂದರೆ 40 ಸೈಜಿನ ಅಳತೆ ಕಟ್ ಮಾಡಬೇಕು ಹೇಗೆ ಅಂತ ಕೇಳಿದ್ರು. ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಅಂದರೆ ಜಾಸ್ತಿ ಸೈಜ್ ಅಂದರೆ 40, 42 ಸೈಜಿಗೆ ಎಷ್ಟು ಇಟ್ಕೋಬೇಕು ಶೋಲ್ಡರು ಮತ್ತು ಆರ್ಮೋಲು, ಹಾಗೆ ನೆಕ್ಕು ಎಷ್ಟು ಇಟ್ಕೊಬೇಕು ಅಂತ ನಾನು ಹೇಳ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ರೀತಿ ಒಂದು ಉದ್ದ ಈ ರೀತಿ ಫ್ರಂಟು ಬ್ಯಾಕಿಗೆ ಒಂದು ಈ ರೀತಿ ಇಟ್ಕೊಂಡಿರಬೇಕು. ಈಗ ನಾವು ಬ್ಯಾಕಲ್ಲಿ ಉದ್ದ ಎಷ್ಟಿದೆ ಅಂತ ಹೇಳಿ ನೋಡ್ಕೊಬೇಕು. ಮೈ ಉದ್ದ ಬಂದುಬಿಟ್ಟು 14 ಇಂಚು. ನಾವು ಅದನ್ನು ಇಲ್ಲಿ ಈ ರೀತಿ ಎಡ್ಜಲ್ಲಿ 14ಕ್ಕೆ ಪ್ಲಸ್ 1 ಇಂಚು 15 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಡ್ಚ್ಕೋಬೇಕು. ನೋಡಿ ಈ ರೀತಿ ಮಡ್ಚ್ಕೊಂಡು 14 ಇಂಚಿಗೆ 1 ಇಂಚು. ಮತ್ತು ನಾನು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಹೊಲ್ಕೊಳ್ತೀನಿ. ಪ್ರಿನ್ಸ್ ಕಟ್ ತುಂಬಾ ಚೆನ್ನಾಗಾಗತ್ತೆ. ಆದ್ದರಿಂದ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಹೊಲ್ಕೊಳ್ಳೋದ್ರಿಂದ ಬ್ಯಾಕಲ್ಲಿ ನಾನು 2 ಇಂಚು ಜಾಸ್ತಿ ಇಡ್ತೀನಿ. 14 ಬಂತಲ್ವಾ, 14, 15, 16 ಬ್ಯಾಕಲ್ಲಿ ಫ್ರಂಟಲ್ಲಿ ಈ ರೀತಿ ಒಂದೇ ಸಮವಾಗಿ ಇಡ್ತೀನಿ. ಅದೇ ನೀವು ಬೆಲ್ಟ್ ಪಟ್ಟಿ ಕೊಡೋದಾದರೆ ಫ್ರಂಟಲ್ಲಿ 1 ಇಂಚು ಉದ್ದ ಇಟ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಫ್ರಂಟಲ್ಲಿ 1 ಇಂಚು ಉದ್ದ ಇಟ್ಕೋಬೇಕು. ಈಗ ನಾವು ಫ್ರಂಟು ಮತ್ತು ಬ್ಯಾಕು ಎರಡೂ ಸೇರಿ 16 ಇಂಚು ಕರೆಕ್ಟಾಗಿ ಇಟ್ಕೊಳ್ತಾ ಇದ್ದೀವಿ. ನೋಡಿ ಈ ರೀತಿ ಮಡ್ಚ್ಕೊಬೇಕು. ಫ್ರಂಟು ಮತ್ತು ಬ್ಯಾಕು, ಇದು ಬ್ಯಾಕು, ಇದು ಫ್ರಂಟ್. ಈ ಬ್ಲೌಸ್ ಕಟ್ಟಿಂಗ್ ಮಾಡಿ ಮುಗಿಯೋ ಅಷ್ಟರಲ್ಲಿ ನಿಮಗೆ ಬೋಟ್ ನೆಕ್ಕಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಎಲ್ಲದೂ ಸಹಿತ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಸಣ್ಣಕ್ಕಿರೋರಿಗೆ ಯಾವ ರೀತಿ ಇಡಬೇಕು, ಮತ್ತು ದಪ್ಪ ಇರೋರಿಗೆ ಯಾವ ರೀತಿ ಇಡಬೇಕು, 36 ಸೈಜು, 38 ಸೈಜು, 40 ಸೈಜು ಎಷ್ಟೆಷ್ಟು ಇಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಿರೋ ನೋಡಿ. ಫಸ್ಟು ನಾವೀಗ ಎದೆ ಸುತ್ತಳತೆ ಅಳತೆ ಮಾಡ್ಕೊಂಡಿದ್ದೀವಿ 8.5ಗೆ ನೀವು ಈ ರೀತಿ ಒಂದು ಫುಲ್ಲು ಈ ರೀತಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಪ್ಲಸ್ 2 ಇಂಚು ಎಕ್ಸ್ಟ್ರಾ 10.5 ಇಂಚಿದೆ. ಟೋಟಲ್ ಬಂದುಬಿಟ್ಟು 10.5 ಇಂಚು. ಮತ್ತು ಹೇಗಂತಂದರೆ ನಾನು ಪ್ರಿನ್ಸ್ ಕಟ್ ಇಡ್ತಾ ಇದ್ದೀನಿ ಈ ಬ್ಲೌಸಿಗೆ. ಪ್ರಿನ್ಸ್ ಕಟ್ ಇಲ್ಲ ಅಂದರೂ ಸಹಿತ ನೀವು ಬೆಲ್ಟ್ ಪಟ್ಟಿನ ಇಟ್ಕೊಬೋದು, ತುಂಬ ಚೆನ್ನಾಗಿ ಕೂರುತ್ತೆ. ಹಾಗೆ ಬ್ಯಾಕಲ್ಲಿ ಒಂದು ನ್ಯೂ ಡಿಸೈನ್ ಇದೆ, ಅದನ್ನು ಈ ಬ್ಲೌಸಲ್ಲಿ ನಾನು ಇಡೀ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಆದರೆ ಸ್ಟಿಚಿಂಗ್ ಮಾತ್ರ ಬ್ಯಾಕ್ ನೆಕ್ ಡಿಸೈನ್ ಮಾತ್ರ ಹೇಳ್ಕೊಡ್ತೀನಿ. ಹಾರ್ಮೋನಲ್ಲಿ ಟೈಟ್ ಬರಬಾರ್ದು, ಕುತ್ತಿಗೆ ಹತ್ರ ಹಾಕ್ದಾಗ ಟೈಟ್ ಬರಬಾರ್ದು ಅಂತಂದರೆ ಏನು ಮಾಡಬೇಕು ಅಂತಂದರೆ, ತುಂಬ ದಪ್ಪ ಇರೋರಿಗೆ ನೀವು ಶೋಲ್ಡರ್ ಅಳತೆನ ತಗೋಬೇಕು. ಬ್ಯಾಕಲ್ಲಿ ಈ ಭುಜದಿಂದ ಈ ಭುಜಕ್ಕೆ ಶೋಲ್ಡರ್ ಅಳತೆ ತಗೊಂಡು ಟೇಪಲ್ಲಿ ಎಷ್ಟು ಬಂದಿದೆ ಅವರಿಗೆ 14 ಈ ಭುಜ ಶೋಲ್ಡರ್, ಅವ್ರ ಮೈ ಅಳತೆಯಲ್ಲಿ ನೀವು ಶೋಲ್ಡರ್ ಅಳತೆನೆ ತಗೋಬೇಕು. ಆಗ ನೀವು ಈ ಟೇಪನ್ನು ಅರ್ಧ ಮಾಡಿಬಿಟ್ಟು ಅದನ್ನು ನೀವು ಇಲ್ಲಿ ಇಡಬೇಕಾಗತ್ತೆ. ಅಂದರೆ ಶೋಲ್ಡರ್ ಮತ್ತು ಕುತ್ತಿಗೆ ಅಗಲ ಅಂದರೆ ನೆಕ್ ವಿಡ್ತು ಮತ್ತು ಶೋಲ್ಡರ್ ಎರಡೂ ಸೇರಿಸಿ ಇಲ್ಲಿ ಇಡಬೇಕಾಗತ್ತೆ. ಶೋಲ್ಡರಿಂದ ಶೋಲ್ಡರ್ಗೆ ಅಳತೆ ತಗೊಂಡು ಅದನ್ನ ಅರ್ಧ ಮಾಡಿಬಿಟ್ಟು ನೀವು ಇಲ್ಲಿ ಇಟ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಅದನ್ನೇ ನೀವು ಹಾರ್ಮೋಲ್ ಆಗಿ ಉದ್ದ ತಗೊಳ್ಳಿ. ಅದು ಯಾವ ರೀತಿ ಅಂತ ಹೇಳ್ತೀನಿ. ಇದರಲ್ಲಿ ಏನಾಗಿದೆ ಅಂದರೆ ಅಳತೆ ಬ್ಲೌಸನ್ನೇ ತೊಗೊಂಡಿದ್ದೀನಿ. ಬೋಟ್ ನೆಕ್ಕೆ ಹೊಡೆದಿರೋದ್ರಿಂದ ಬೋಟ್ ನೆಕ್ ಬ್ಲೌಸ್ ಇರೋದಿಲ್ಲ, ನಾರ್ಮಲ್ ನೆಕ್ ಕೊಡ್ತಾರೆ, ಇಡಿ ಅಂತಾರೆ. ಅವ್ರು ಏನಾಗ್ತಾರೆ, ಅವರು ಕೈ ಎಲ್ಲ ಸಣ್ಣ ಇರುತ್ತೆ, ಶೋಲ್ಡರ್ ತುಂಬ ದೊಡ್ಡದಿರುತ್ತೆ. ಆಗ ನೀವು ಬ್ಲೌಸ್ ಹೊಲಿದಾಗ ತಪ್ಪುತ್ತೆ. ಇದು 8.5 ಎದೆ ಸುತ್ತಳತೆ ಅಂತಂದರೆ ಇದರ ಪೂರ್ತಿ
ಸುತ್ತಳತೆ ಬಂದ್ಬಿಟ್ಟು ಎಷ್ಟು ಅಂತ ಹೇಳ್ತೀನಿ. ಪೂರ್ತಿ ಸುತ್ತಳತೆ ಬಂದ್ಬಿಟ್ಟು 34 ಎದೆ ಸುತ್ತಳತೆಯ ಬ್ಲೌಸು. ಅದೇ 40ಕ್ಕೆ ಇಟ್ಕೊಳ್ತೀರಾ ಅಂತಂದ್ರೆ ನೀವು 4 ಇಂಚು ನೆಕ್ ಬಿಡ್ತು ಸಹಿತ ಇಟ್ಕೋಬಹುದು. ನೋಡಿ ನಾನೀಗ 3.25 ಅಥವಾ 3.25 ಇಟ್ಕೋಬಹುದು. ನಾನು ಏನ್ ಮಾಡ್ತೀನಿ ಅಂದ್ರೆ 3.25ನೇ ಇಟ್ಕೊಳ್ತೀನಿ, ಯಾಕಂದ್ರೆ ಬ್ಯಾಕ್ ನೆಕ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಹಾಗಾಗಿ. ಮತ್ತೆ ಹಿಂದ್ಗಡೆ ಕಟ್ಟೋದು ಬರೋದಿಲ್ಲ, ಕ್ಲೋಸ್ ಆಗೇ ಬರುತ್ತೆ. ಶೋಲ್ಡರ್ ಬಂದ್ಬಿಟ್ಟು 2.5 ಪ್ಲಸ್ ಅರ್ಧ ಇಂಚು ಜಾಸ್ತಿ ಮಾಡಿ 3 ಇಂಚ್ ಇಟ್ಕೊಳ್ತೀನಿ. ಹಾಗೆ ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಎಷ್ಟು ಬಂತು, 6.5 ಬಂತು. ನಾನು ನೋಡ್ಕೊತೀನಿ ಶೋಲ್ಡರಿಂದ ಶೋಲ್ಡರಿಗೆ ನನಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನನಗೆ ಬಂದ್ಬಿಟ್ಟು 14 ಬರ್ತಾ ಇದೆ. 14ನ ಅರ್ಧ ಮಾಡಿದಾಗ 7 ಬರುತ್ತೆ. ಓಕೆ, ಪರವಾಗಿಲ್ಲ, ನಾವು 6.5 ಇಟ್ಕೊಂಡ್ರು ಸಹಿತ ನಡೆಯುತ್ತೆ. ಯಾಕಂದ್ರೆ ನೀವು ಅದನ್ನ ಅರ್ಧ ಮಾಡಿ ಇಡಿ, ಯಾಕಂದ್ರೆ ಕಸ್ಟಮರ್ಗೆ ನನ್ನೊಂದ್ಸತಿ ಕರೆಕ್ಟಾಗಿ ನೋಡ್ಕೊಳ್ತೀನಿ. ಇನ್ನೊಂದ್ಸತಿ ಹೌದು ಫ್ರೆಂಡ್ಸ್, ಕರೆಕ್ಟಾಗಿ 14ಕ್ಕಿಂತ ಸ್ವಲ್ಪ ಕಡಿಮೆ ಬರ್ತಿದೆ, 6.5 ಇಟ್ಟಿದ್ದೀನಿ ಸಾಕು. ನೀವು ಹಾರ್ಮೋಲ್ ಬಂದ್ಬಿಟ್ಟು 6 ಇಂಚು ಸಾಕಾಗತ್ತೆ. ಹಾರ್ಮೋಲ್ ಬಂದ್ಬಿಟ್ಟು 6 ಇಂಚ್ ಇಟ್ಕೊಳ್ಳಿ. ಅಥವಾ ನೀವು 40 ಸೈಜ್ಗೆ ಕಟ್ ಮಾಡ್ತಿದ್ದೀರಾ ಅಂತಂದ್ರೆ ಹಾರ್ಮೋಲ್ ಬಂದ್ಬಿಟ್ಟು ನೀವು 7 ಇಂಚ್ ಇಟ್ಕೋಬಹುದು. ಈಗ ನಾನು ಇಲ್ಲಿ ಚೆಕ್ ಮಾಡ್ತೀನಿ ಅಂದ್ರೆ ಇಷ್ಟು ಹಾರ್ಮೋಲು ಸಾಕಾಗತ್ತಾ ಅಂತ ಹೇಳ್ಬಿಟ್ಟು. ಈಗ ಕುತ್ತಿಗೆ ಅಗ್ಲ ಆಯ್ತು. ಕುತ್ತಿಗೆ ಅಗ್ಲ ಬಂದ್ಬಿಟ್ಟು 3.5. ಡೀಪ್ ಬಂದ್ಬಿಟ್ಟು ಎಷ್ಟು ತಗೊಳ್ಳೋದು ಅಂತೇಳಿ. ಡೀಪ್ ಬಂದ್ಬಿಟ್ಟು ಎಷ್ಟಿದೆ, ಈ ಶೋಲ್ಡರ್ನ ಕರೆಕ್ಟ್ ಇಲ್ಲಿಂದ ತಗೋಬೇಕು. 6.5 ಇದೆ. ಫ್ರಂಟ್ ಡೀಪ್ ಬಂದ್ಬಿಟ್ಟು 6.5 ಇದೆ. ಅದಕ್ಕೊಂದು 1/4 ಇಂಚ್ ಜಾಸ್ತಿ ಇರ್ತೀನಿ. ತುಂಬಾ ಡೀಪ್ ಆದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಡೀಪ್ ಇಲ್ಲದೆ ನಡೆಯುತ್ತೆ, ಯಾಕಂದ್ರೆ ಇಲ್ಲಿ ನೆಕ್ ಬಿಡ್ತು ನಾವು ಜಾಸ್ತಿ ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ 6.5ನೇ ಇಡ್ತೀನಿ. 3.5 ಅಗ್ಲ, ಇಲ್ಲೂ 3.5 ಇದೆ ಕುತ್ತಿಗೆ ಅಗ್ಲ. ಇದನ್ನ ನಾವು ಈ ರೀತಿ ಒಂದು ಬಾಕ್ಸ್ ಹಾಕಿ ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡು ಈ ಶೇಪನ್ನು ಕೊಡಬೇಕು, ರೌಂಡ್ ಶೇಪು. ಹಾಗೇನೆ ಈಗ ಇಲ್ಲಿ ಒಂದು ಬಾಕ್ಸ್ ಹಾಕಿದ್ವಲ್ಲ ಎಲ್ಲಿ ಹಾರ್ಮೋಲಲ್ಲಿ, ಇದಕ್ಕೆ ನಾವು 1 ಇಂಚು ಕಂಕಳು, ಆಮೇಲೆ ಇದನ್ನ ಅರ್ಧ ಮಾಡಿ ಇಲ್ಲೊಂದು ಮಾರ್ಕು, ಹಾಗೆ ಇಲ್ಲೊಂದು ಗೆರೆ ಇರುತ್ತಲ್ಲ, ಇದು 3ಕ್ಕೂ ನೀವು ಈ ರೀತಿ ಅಟ್ಯಾಚ್ ಮಾಡಿ. ನಂತರ 3/4 ಇಂಚಿಗೆ 1 ಮಾರ್ಕು ಮಾಡಿಬಿಟ್ಟು ಈ ರೀತಿ ಸೇರಿಸಿ ಸ್ವಲ್ಪ ಹೊರಗೆ ಬರ್ಬೇಕು. ಈ ರೀತಿ ಹೊರಗೆ ಬಂದಾಗ ಇಲ್ಲಿ ಸುಕ್ ಬರೋದಿಲ್ಲ, ನೀಟಾಗಿ ಕೂರುತ್ತೆ. ಇಷ್ಟು ಆಯ್ತಲ್ವಾ. ಈಗ ನಾವು ಎದೆ ಸುತ್ತಳತೆಗೂ ಹಾರ್ಮೋಲ್ ರೌಂಡಿಗೂ ಚೆಕ್ ಮಾಡ್ಕೊಬೇಕು. ನೀವು 6 ಆದ್ರೂ ಇಟ್ಕೊಳ್ಳಿ, ಹಾರ್ಮೋಲ್ 6.5 ಆದ್ರೂ ಇಟ್ಕೊಳ್ಳಿ, ಅಥವಾ ನೀವು ದಪ್ಪ ಸೈಜಲ್ಲಿ ಕಟ್ ಮಾಡ್ತಿದೀವಿ ಕರೆಕ್ಟ್ ಬರುತ್ತಾ ಬ್ಲೌಸು, ನಾನು ಕುತ್ತಿಗೆ ಅಗ್ಲ ಇಟ್ಟಿರೋದು ಶೋಲ್ಡರ್ ಇಟ್ಟಿರೋದು ಕರೆಕ್ಟ್ ಇದೆಯಾ ಅಂತೇಳಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆಗ ನೀವು ಈ ರೀತಿ ಹಾರ್ಮೋಲ್ ರೌಂಡಿಂಗ್ ಅನ್ನ ಚೆಕ್ ಮಾಡ್ಕೊಂಡ್ಬಿಟ್ರೆ ನೀವು ಎಷ್ಟೇ ಇಟ್ರು 7.5 ಇದೆ ನೋಡಿ. ಈ ಹೊಲಿಗೆ ಹಾಕಿರ್ತೀವಲ್ಲ ಫಿಟ್ಟಿಂಗ್ ಹೊಲಿಗೆ, ಇಲ್ಲಿಂದ ಮತ್ತೆ ಈ ಶೋಲ್ಡರಿಗೆ ಚೆಕ್ ಮಾಡ್ಕೊಬೇಕು ಎಷ್ಟಿದೆ ಅಂತ. ಅಂದ್ರೆ ಕರೆಕ್ಟ್ ಆಗಿ 8 ಇದೆ. 8 ಬರುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು 1/4 ಇಂಚ್ ಬಿಟ್ಬಿಟ್ಟು ನೀವು ಚೆಕ್ ಮಾಡ್ಕೊಬೇಕು 8 ಬರುತ್ತಾ ಅಂತ ಹೇಳಿ ನೋಡ್ಕೋಬೇಕು. ಈಗ ನೋಡಿ 8 ಅಲ್ಲ ಫ್ರೆಂಡ್ಸ್, ನಂದು ಎದೆ ಸುತ್ತಳತೆ ಬಂದ್ಬಿಟ್ಟು 8.5. ಹಾರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು 8 ಇಂಚು. ಹಾರ್ಮೋಲ್ ರೌಂಡಿಂಗ್ ಬಂದು 8 ಇಂಚು. ಎದೆ ಸುತ್ತಳತೆ ಬಂದ್ಬಿಟ್ಟು 8.5 ಇಂಚು. ನೋಡಿ ಎದೆ ಸುತ್ತಳತೆ ಅಂತಂದ್ರೆ ಈ ಹುಕ್ಸ್ ಹಾಕಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳೋದು 8.5 ಆಯ್ತಾ. ಇದು 8.5 ಅನ್ನೋದು ನಾವು ಇಲ್ಲಿ 1/4 ಇಂಚು ನಾವು ಈ ರೀತಿ ಹುಕ್ಸ್ ಪಟ್ಟಿಗೆ ರಿಂಗ್ ಪಟ್ಟಿಗೆ ಈ ರೀತಿ ಬಿಟ್ಕೊಂಡು ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 8.5 ಇಲ್ಲಿ ಬರುತ್ತೆ. ಇಲ್ಲಿ ನಾವು ಪ್ರಿನ್ಸ್ ಕಟ್ ತೆಗಿತೀವಲ್ಲ ಆಗ ಇಲ್ಲಿರೋದು ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಹಾರ್ಮೋಲ್ ರೌಂಡಿಂಗ್ ಅನ್ನೋದು, ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡೋಣ ನೀಟಾಗಿ ಇನ್ನೊಂದ್ಸರಿ. ಕರೆಕ್ಟಾಗಿ 8 ಇಂಚ್ ಇಲ್ಲಿಗೆ ಬರ್ತಿದೆ. ನನಗೆ 6 ಇಂಚು ಸರಿ ಆಗಲ್ಲ, 6.5 ಇಂಚ್ ಬೇಕು. ಹಾರ್ಮೋಲ್ ರೌಂಡಿಂಗ್ ನೋಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರ್ತಿದೆ. ಇದರಲ್ಲಿ ನಾನು ಯಾಕೆ ನಿಮಗೆ ಈ ತರ ಮಾಡಿದೆ ಅಂದ್ರೆ ನಿಮಗೆ ತಪ್ಪುಗಳು ಗೊತ್ತಾಗ್ಲಿ ಅಂದ್ಬಿಟ್ಟು. ನೋಡಿ 6.5 ಫ್ರೆಂಡ್ಸ್. ಈಗ ನೋಡಿ 6 ಇಟ್ಟಿದ್ದೆ. ಇದೀಗ ನಾವು ಹಾರ್ಮೋಲ್ ರೌಂಡಿಂಗು ಮತ್ತೆ ಎದೆ ಸುತ್ತಳತೆ ನೋಡಿದಾಗ ನಮಗೆ ಕಡಿಮೆ ಬಂದಲ್ವಾ, ಅದಕ್ಕೆ ನಾವೀಗ ಏನ್ ಮಾಡ್ಬೇಕು ಅಂತಂದ್ರೆ 6.5ನ ಇಲ್ಲಿ 6.5 ಬಂತು ಕುತ್ತಿಗೆ ಅಗಲ ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 6.5 ಇದೆ. ನಾವು ಆದ್ರಿಂದ 6.5ನೇ ಇಡೋಣ. ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ, ನೀವು ಕುತ್ತಿಗೆ ಅಗಲ ಮತ್ತೆ ಶೋಲ್ಡರ್ ಎಷ್ಟು ಬರುತ್ತೋ ಅಷ್ಟೇನೆ ಇಲ್ಲಿ ಹಾರ್ಮೋಲ್ ಆಗಿ ಇಟ್ಕೊಳ್ಳಿ, ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಇವತ್ತು ನಿಮಗೆ ಚೆಕ್ ಮಾಡೋದಕ್ಕೆ ಕನ್ಫ್ಯೂಸ್ ಆದ್ರೆ ಈ ತರ ತೋರಿಸಿದ್ರೆ ನಿಮಗೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಇಟ್ಟೆ. ಈಗ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. 6.5ಗೆ ಇಟ್ಟಿದ್ದೀನಿ ನೋಡಿ. ಈಗ ಇಲ್ಲಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೋಬೇಕು, ಮತ್ತೆ 3/4 ಇಂಚಿಗೆ 1 ಮಾರ್ಕು ಆಯ್ತಾ.
ಇಲ್ಲಿ ಫ್ರಂಟಿಗೆ ಸ್ವಲ್ಪ ಒಳಗಡೆ ತರಬೇಕು ಈ ರೀತಿ, ಆಗ ನಿಮ್ಗೆ ಇಲ್ಲಿ ಕುಪ್ಪೆ ಬರೋದಿಲ್ಲ. ಈಗ ನಾವು ಚೆಕ್ ಮಾಡಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು ಇಲ್ಲಿ 1/4 ಇಂಚ್ ಬಿಟ್ಬಿಟ್ಟು ಇಟ್ಕೊಳ್ಳಿ. ಎದೆ ಸುತ್ತಳತೆ ಬಂದ್ಬಿಟ್ಟು 8.5, ಆರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು 8 ಇಂಚು. ಈ ರೀತಿ ಚೆಕ್ ಮಾಡಿ ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. 6.5 ಕರೆಕ್ಟ್ ಇದೆ. ಅಂದ್ರೆ ಈಗ ಏನ್ ಮಾಡ್ಬೇಕು ನಾವು, ಇದು ಪ್ರಿನ್ಸ್ ಕಟ್ ಹೊಲಿಯೋದ್ರಿಂದ ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದಾದ್ರೆ ನೀವು ಈ ರೀತಿ ಅಂದ್ರೆ ನಾವು ಬಾಡಿಯಲ್ಲೇ ಇದ್ರೆ ನಾವು ಹೀಗೆ ಇಲ್ಲಿ ತಗೊಳ್ಬೇಕು ಎಷ್ಟು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಮುಖ ಅರ್ಧ ಮಾಡ್ಬಿಟ್ಟು ಇಟ್ಕೋಬೇಕು. ನಾನು ಇವಾಗ 34 ಸೈಜಿಗೆ ಅಂದ್ರೆ ಎಷ್ಟು ಇಟ್ಕೊಳ್ಳಿ ಅಂದ್ರೆ ನಾನೊಂದು 3 ಇಂಚು ತಗೊಳ್ತಾ ಇದ್ದೀನಿ. ಪ್ರಿನ್ಸ್ ಕಟ್ ಇದು ಫ್ರಂಟ್ 3 ಇಂಚಿಂದ ಪ್ಲಸ್ 2 ಇಂಚು ಈ ಕಡೆ. ಆಮೇಲೆ ಹೈಟ್ ಬಂದ್ಬಿಟ್ಟು 3 ಇಂಚು. ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ ಆಯ್ತಾ. ಈಗ ಇಲ್ಲಿ 2 ಇಂಚಿಗೆ ತಗೊಂಡಿದ್ವಲ್ಲ, ಇಲ್ಲಿಂದ 2 ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ನೀವು ಇಲ್ಲಿಂದ ಹೀಗೆ ಶೇಪ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟೇಪ್ ಇರುತ್ತಲ್ವಾ, ಈ ಟೇಪಲ್ಲಿ ನೀವು ಹಿಂಗೆ ಅಳತೆ ಮಾಡಿಬಿಟ್ಟು ಇದರ ಅರ್ಧ ಎಷ್ಟು, 9ರ ಅರ್ಧ ಎಷ್ಟು, 4.5. ಇಲ್ಲಿ 4.5ಗೆ ಒಂದು ಪಾಯಿಂಟು ಮಾಡ್ಕೊಳ್ಳಿ ಈ ರೀತಿ. ಇದನ್ನ ಹೀಗೆ ತಂದ್ಬಿಟ್ಟು ಈ ರೀತಿ ಇಲ್ಲಿ ಮಧ್ಯೆ ಕರೆಕ್ಟಾಗಿ ಎಷ್ಟು ಬಂತು ಅರ್ಧಕ್ಕೆ, ಇದು ಪ್ರಿನ್ಸ್ ಕಟ್ಟಿಗೆ ಈ ರೀತಿ ಹಾಕೊಳ್ಳಿ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಇದು ಈಗ ನೋಡಿ, ಒಂದು ಇದು 2 ಕಟ್ ಮಾಡಬೇಡಿ, ಒಂದನ್ನು ತಗೊಂಡು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಕ್ಕೊಳ್ಳಿ. ನೆಕ್ಸ್ಟ್ ಕುತ್ತಿಗೆ ಅಗಲನ ಕಟ್ ಮಾಡ್ಕೊಳ್ಳಿ. ಈಗ ಹಾರ್ಮೋಲಿನ 4 ಕಟ್ ಮಾಡ್ಕೊಬೇಕು. ಮೇಲೆ 1 ಇಂಚ್ ಹಾಕಿದ್ವಲ್ಲ, ಇದಕ್ಕೆ 4 ಈ ರೀತಿ ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ, ಯಾಕಂದ್ರೆ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಉದ್ದ ಗಿಡ್ಡ ಬರುತ್ತಲ್ವಾ, ಅದಕ್ಕೋಸ್ಕರ ಇದು 2 ಪೀಸಲ್ಲಿ ಈಗ ತಕ್ಕೊಳ್ಳಿ. 2 ಪೀಸಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿ, ಯಾಕಂದ್ರೆ ಇಲ್ಲಿ ಕೆಲವು ಸತಿ ಸೇರಿಸುವಾಗ ಉದ್ದ ಗಿಡ್ಡ ಬರುತ್ತೆ, ಅದಕ್ಕೋಸ್ಕರ ಈಗ ತಕ್ಕೋಬೇಕು. ಈಗ ಶೋಲ್ಡರ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪ್ರಿನ್ಸ್ ಕಟ್ ರೆಡಿ ಆಯ್ತು. ಇದು ನಾನು ಹಿಂದಿನ ವಿಡಿಯೋದಲ್ಲಿ ಸ್ಟಿಚ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಬೇಕು ಅಂತ ಕಮೆಂಟ್ ಮಾಡಿದ್ರೆ ಇದು ಸ್ಟಿಚ್ ಮಾಡೋದನ್ನ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಇದು ಹುಕ್ಸ್ ಬರುತ್ತೆ ಬ್ಲೌಸಿಗೆ. ಈಗ ಇಷ್ಟ ಆದ್ರ ಮೇಲೆ ಈಗ ನೀವು ನೋಡ್ತಾ ಇರ್ಬೋದು, ಇದೀಗ ನಾನು ಹೀಗೆ ಓಪನ್ ಮಾಡಿ ತೋರಿಸ್ತೀನಿ. ನೀವು ಈ ರೀತಿ ಓಪನ್ ಮಾಡೋದಕ್ಕಿಂತ ಮೊದಲೇನೆ ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಬೇಕು. ನಾನು ನಿಮ್ಗೆ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ, ಈ ರೀತಿ ಇರುತ್ತಲ್ವಾ, ಈ ರೀತಿ ಓಪನ್ ಮಾಡಿ ನೋಡೋದಕ್ಕಿಂತ ಮೊದಲೇನೆ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಈ ರೀತಿ ಕಟ್ ಮಾಡ್ಕೊಬೇಕು. ಅಂದ್ರೆ 2 ಕಟ್ ಮಾಡ್ತೀವಲ್ವಾ, ನೋಡ್ಕೊಳ್ಳಿ. ಈ ರೀತಿ ಫ್ರಂಟ್ ಪಾರ್ಟ್ ಅಲ್ಲಿ ಈ ರೀತಿ 2 ಪೀಸನ್ನೇ ಕಟ್ ಮಾಡ್ಕೊಬೇಕು. ಆದಷ್ಟು ಕಾಟನ್ ಲೈನಿಂಗ್ಗೆ ತಗೊಂಡು ಲೈನಿಂಗ್ ಅನ್ನೇ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್. ನೀವು ಲೈನಿಂಗ್ ಹಚ್ಚುವಾಗ ಇರುತ್ತಲ್ವಾ, ಇದು ನೀವು ಲೈನಿಂಗ್ ಹಚ್ಚುವಾಗ ಈ ರೀತಿ ಹಚ್ಕೊಳ್ಳಿ. ಈ ರೀತಿ ಬಟ್ಟೆ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಇಟ್ಬಿಟ್ಟು ಹಚ್ಕೊಳ್ಳಿ. ಇದು ಹೀಗೆ ಹಚ್ಚಬೇಡಿ, ಅವಾಗ ಸರಿ ಬರೋದಿಲ್ಲ. ಆದಷ್ಟು ಹೀಗೆ ಇಟ್ಕೊಂಡು ಹಚ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಈಗ ನಾನು ಹೊಸ ನೆಕ್ ಅಂದ್ರೆ ಈ ಕ್ಲೋಸ್ ಬಂದ್ಬಿಟ್ಟು ಹೊಸ ಒಂದು ನೆಕ್ ಅನ್ನ ನಾನು ತೋರಿಸ್ತೀನಿ. ತುಂಬಾ ಈಸಿ ಇದೆ. ಬೋಟ್ ನೆಕ್ ಕಷ್ಟ, ನಮಗೆ ತುಂಬಾ ಟೈಟ್ ಬರ್ತಿದೆ ಅಂತಾರೆ, ಹಾರ್ಮೋನ್ ಅಲ್ಲಿ ಟೈಟ್ ಬರ್ತಿದೆ, ಬರೋದೇ ಇಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು. ಯಾವ ಫ್ರಂಟ್ ಪಾರ್ಟ್ ಅಲ್ಲಿ ರೆಡಿ ಆಯ್ತು. ಬ್ಯಾಕ್ ಪಾರ್ಟ್ ಬಂದ್ಬಿಟ್ಟು ನಾವು ಏನ್ ಮಾಡ್ಬೇಕು, 3 ಇಂಚು ಕುತ್ತಿಗೆ ಉದ್ದ, 3.5 ಇಂಚು ಅಗಲ. ಈಗ ಒಂದು ಬಾಕ್ಸ್ ಅನ್ನ ಹಾಕೊಳ್ಳೋಣ. ಹಾಕಿ ಒಂದು ಬೋಟ್ ಶೇಪ್ ಅನ್ನ ಈ ರೀತಿ ಕೊಡೋಣ. ನೀವು ಕರು ಸ್ಕೇಲ್ ಇದ್ರೆ ಕರು ಸ್ಕೇಲ್ ಅನ್ನು ಯೂಸ್ ಮಾಡ್ಬೋದು. ನಂತರ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು.
ಬ್ಯಾಕ್ ಡೀಪ್ ಬಂದ್ಬಿಟ್ಟು 10.25 ಇದೆ. ಈ ರೀತಿ ಮಡಿಸ್ಬಿಟ್ಟು ನೋಡ್ಕೋಬೇಕು. 10.25 ಇದೆ. ಬ್ಯಾಕ್ ಡೀಪು 10.25. ಈಗ ಇದನ್ನ ನಾವು ಕರೆಕ್ಟಾಗಿ 10.25 ಅಲ್ವಾ, 10.25ಗೆ ಬೇಕಿದ್ರೆ ನೀವು ಅರ್ಧ ಇಂಚು ಸೇರಿಸ್ಕೋಬಹುದು. ನಾನು ಸಾಕು ನನಗೆ ಬ್ರಾಡ್ ಇಷ್ಟೇ ಅಂದ್ಬಿಟ್ಟು ಈ ರೀತಿ ಕೊಡ್ತಾ ಇದ್ದೀನಿ. ಇದರ ಸ್ಟಿಚಿಂಗ್ ಬಂದ್ಬಿಟ್ಟು ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತೀನಿ. ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಇಲ್ಲಿ ನೀವು ಬಿಡ್ತು ಎಷ್ಟು ಬೇಕು 2 ಇಂಚ್ ಬಂದಿದೆ, 2 ಇಂಚ್ ಸಾಕು. ಈ ಡಿಸೈನಿಗೆ 2 ಇಂಚ್ ಸಾಕು. ಕಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ತರ ಇದು ಶೋಲ್ಡರ್ ಅಲ್ಲಿ ಹಿಡಿಯೋದಿಲ್ಲ, ಆ ರೀತಿ ಏನೂ ಆಗೋದಿಲ್ಲ. ಈಗ ಏನಂತಂದ್ರೆ ನಾನು ಹೇಳ್ತೀನಿ, ಇದು 8.25 ಎದೆ ಸುತ್ತಳತೆ ಅಗ್ಲಕ್ಕೆ ನಾವು ಕುತ್ತಿಗೆ ಅಗ್ಲನ 8.25 ಎದೆ ಸುತ್ತಳತೆ ಕುತ್ತಿಗೆ ಅಗ್ಲನ ನಾವು 3.25 ಇಂಚ್ ತಗೊಂಡ್ವಿ. ಅದೇ 40 ಸೈಜ್ಗೆ ನೀವು ಯೋಚನೆ ಮಾಡ್ದೇನೆ 4 ಇಂಚು ತಗೊಳ್ಳಿ. 4 ಇಂಚು ತಗೊಂಡು ಇಲ್ಲಿ 3 ಇಂಚು ತಗೊಂಡ್ರೆ 4 ಇಂಚು 3 ಇಂಚು ತಗೊಂಡ್ರೆ 4, 5, 6, 7 ಇಂಚ್ ಆಗುತ್ತೆ. 7 ಇಂಚನೇ ನೀವು ಹಾರ್ಮೋಲ್ ಆಗಿ ತಗೊಳ್ಳಿ. ಮತ್ತೆ 4 ಇಂಚ್ 3.25 ಮತ್ತೆ 3 ಇಂಚು ತಗೊಂಡ್ರೆ 6.25 ಆಗುತ್ತೆ. 6.25ನೇ ತಗೊಳ್ಳಿ. ಮತ್ತೆ 44 ಸೈಜ್ ಎಲ್ಲ ಇದ್ರೆ 7.25, 8 ಬರುತ್ತೆ. ಅಷ್ಟೇ ನೀವು ಹಾರ್ಮೋಲ್ ತಗೊಳ್ಳಿ. ಯಾಕಂದ್ರೆ ಹಾರ್ಮೋಲ್ ನೀವು ಚಿಕ್ಕದಾಗಿ ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಶೋಲ್ಡರ್ ಹತ್ರ ತುಂಬಾ ಟೈಟ್ ಆಗಿ ಬರುತ್ತೆ. ಆ ರೀತಿ ಟೈಟ್ ಆಗಿ ಬೇಡ ಅಂತಂದ್ರೆ ನೀವು ಕುತ್ತಿಗೆ ಅಗಲ ಮತ್ತೆ ಶೋಲ್ಡರ್ ಅನ್ನು ಸೇರಿಸ್ಬಿಟ್ಟು ಹಾರ್ಮೋಲ್ ತಗೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ ನೋಡಿ. ಈ ರೀತಿ ಬ್ಯಾಕ್ ನೆಕ್ ಡಿಸೈನ್ ಕಟ್ ಮಾಡಿದೀನಿ. ಬ್ಯಾಕ್ ನೆಕ್ ಡಿಸೈನ್ ವಿಡಿಯೋ ಸಹಿತ ಬರುತ್ತೆ, ಮಿಸ್ ಮಾಡದೆ ವಿಡಿಯೋನ ನೋಡಿ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೇನೆ ಈ ಬ್ಲೌಸ್ ಅಲ್ಲಿ ಈಗ ಸ್ಲೀವ್ ಕಟಿಂಗ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ತೋಳಿನ ಉದ್ದ ತಗೋಬೇಕು. ತೋಳಿನ ಉದ್ದ ತಗೊಂಡು 10 ಇಂಚು ತೋಳಿನ ಉದ್ದ, 10 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ 11 ಇಂಚು, ಇಲ್ಲಿಂದ 11 ಇಂಚು, ಇಲ್ಲಿಂದ 11 ಇಂಚು. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಉದ್ದನ, ಈ ಕ್ಲೋಸ್ ಇರೋ ಉದ್ದನ ನಾವು ಇಲ್ಲಿ ಇಟ್ಟಿದೀವಿ ಅಲ್ವಾ, ಓಪನ್ ಇರೋದು ಇಲ್ಲಿ ಇಟ್ಟಿದೀವಿ. ಈಗ ನಾವು ಸ್ಲೀವ್ ಅನ್ನ ಈ ರೀತಿ ಉಲ್ಟಾ ಮಾಡಿ ಕಂಕ್ಳು ರೌಂಡಿಂಗ್ ನೋಡ್ಕೋಬೇಕು. ಕಂಕ್ಳು ರೌಂಡಿಂಗ್ ಬಂದು 10 ಇಂಚ್ ಇದೆ. ಇದು 10 ಇಂಚ್ ಇದೆಯಾ ಅಂತ ನೋಡ್ಕೋಬೇಕು. ಇದೇನಿದೆ 10 ಇಂಚ್ ಇಲ್ಲ, ಅರ್ಧ ಇಂಚು ಕಡಿಮೆ ಇದೆ. ಇಷ್ಟು ಬಟ್ಟೆ ಕಡಿಮೆ ಇದೆ ಅಲ್ವಾ. ಇದಕ್ಕೆ ನಾವು ಫಸ್ಟಿಗೆನೆ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಇಲ್ಲ ಅಂದ್ರೆ ನೀವು ಲೈನಿಂಗ್ ಸ್ವಲ್ಪ ಜಾಸ್ತಿ ತಗೊಳ್ಳಿ ಆಯ್ತಾ. ಇದು ಇಷ್ಟು ನಮಗೆ ಬೇಕು ಅಂತೇಳಿ. ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಇರುತ್ತಲ್ವಾ, ಇದು ಸ್ಲೀವಿನ ಸ್ಟಾರ್ಟಿಂಗು. ಇಲ್ಲಿ ಸ್ಟಾರ್ಟಿಂಗ್ ಇಂದ 2 ಇಂಚು ನೀವು 2.25 ಇಂಚು ತೆಳು ಇರೋರಿಗೆ 2 ಇಂಚ್ ಮಾಡ್ಕೊಳ್ಳಿ, ದಪ್ಪ ಇರೋರಿಗೆ 2.25 ಇಂಚ್. ಈ ರೀತಿ ಏನೂ ಡಿಫ್ರೆನ್ಸ್ ಮಾಡಬೇಡಿ ಆಯ್ತಾ. ಆಮೇಲೆ ಡೌನಿಂಗ್ ಬಂದು ಸ್ಲೀವಿನ ಡೌನಿಂಗ್ ಬಂದ್ಬಿಟ್ಟು 3 ಇಂಚು ಓಕೆನಾ. 3 ಇಂಚಿಗೆ ಇಲ್ಲಿ ಒಂದು ಈ ರೀತಿ ಒಂದು ಗೆರೆ ಹಾಕೊಳ್ಳಿ. ಎಲ್ಬೋ ಸ್ಲೀವಿಗೆ 3 ಇಂಚ್ ಬೇಕು. ನಂತರ ನೀವು ಇಲ್ಲಿಂದ 2.25 ಇಂಚು ತಗೋಬೇಕು. ಎಲ್ಲಿ ನಮ್ಗೆ ಇಷ್ಟು ಬಟ್ಟೆ ಬೇಕಿತ್ತಲ್ವಾ, ಇಲ್ಲಿಂದ 2.25 ಇಂಚ್. ಇಲ್ಲಿ ನಾವು ಬಿಟ್ಟಿದ್ವಲ್ಲ, ಇಲ್ಲಿಂದ 2.25 ಇಂಚು. ನಮಗೆ ಈ ಪಾಯಿಂಟ್ ಅಲ್ಲಿ ಏನು ವ್ಯತ್ಯಾಸ ಮಾಡಬಾರ್ದು ನೋಡಿ. ನೀಟಾಗಿ ಈ ರೀತಿ ಹಾಕೋಬಿಡಿ. ಹಾಕಿದ್ರಾ? ಈಗ ನೋಡಿ, ಇಲ್ಲಿಂದ ನಾವು ಸ್ಟ್ರೈಟ್ ಆಗಿ ತಗೊಂಡ್ವಿ, ಇಲ್ಲಿಂದ ಸ್ವಲ್ಪ ಕರು ತಗೊಂಡ್ವಿ, ಮತ್ತೆ ಇಲ್ಲಿಂದ ಈ ರೀತಿ ಓಕೆನಾ. ಈಗ 2ನೇ ಶೇಪ್ ಇರುತ್ತಲ್ಲ, ಫ್ರಂಟ್ ಶೇಪು, ಅದು ಬಂದ್ಬಿಟ್ಟು ಈ ಪಾಯಿಂಟ್ ಮಧ್ಯಕ್ಕೆನೆ ಈ ರೀತಿ ಹಾಕ್ಬೇಕು ಓಕೆನಾ. ಇಲ್ಲಿಂದ ಫಿಟ್ಟಿಂಗ್ ಲೈನ್ ಗೆರೆ ಹಾಕೊಳ್ಳಿ. ಹಾಗೇನೆ ಸ್ಲೀವಿನ ಫಿಟ್ಟಿಂಗ್ ಎಷ್ಟಿದೆ? 5.25 ಇದೆ. ಸ್ಲೀವಿನ ಫಿಟ್ಟಿಂಗ್ ಬಂದ್ಬಿಟ್ಟು 5.25 ಇದೆ ನೋಡಿ. ಈ ರೀತಿ ಗೆರೆ ಹಾಕೊಳ್ಳಿ. ಇಷ್ಟು ನೀವು ಇಷ್ಟು ಬಟ್ಟೆ ಕಟ್ ಮಾಡ್ಕೊಂಡ್ರೆ ಇಷ್ಟು ಉಳಿದ, ಆದ್ರೆ ಇಷ್ಟು ಬೇಕು. ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಹೇಗೆ ಅಂತಂದ್ರೆ ನೋಡಿ, ಇಷ್ಟು ಬಟ್ಟೆ ಇಷ್ಟು ಬೇಕು. ಇದು ಅರ್ಧ ಇಂಚ್ ಬಟ್ಟೆನೂ ಬೇಕು. ಯಾಕಂದ್ರೆ ಫಸ್ಟಿಗೆ ನೀವು ಈ ರೀತಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಬಂದ್ಬಿಟ್ಟು ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತೇಳಿ ತಗೊಂಡಿರ್ತೀವಿ ನೋಡಿ. ಇಲ್ಲ ಇನ್ನೂ ಈಸಿಯಾಗಿ ನೀವು ಸ್ಲೀವ್ ಹಾಕ್ಬೇಕು ಅಂತಂದ್ರೆ ನೀವೇನಿಲ್ಲ, ಸ್ಲೀವ್ ಅನ್ನ ಈ ರೀತಿ ಇಟ್ಕೊಂಡು ಆರಾಮಾಗಿ ಈ ಸ್ಲೀವ್ ಶೇಪ್ ಕೊಡ್ಬೋದು. ಅದಕ್ಕಿಂತ ಈಸಿಯಾಗಿ ಈ ರೀತಿ ಇಲ್ಲಿ 2.25 ಏನು ಬದಲಾವಣೆ ಮಾಡಬೇಡಿ, ಮತ್ತೆ ಇಲ್ಲಿಂದ 2.25 ಏನು ಬದಲಾವಣೆ ಮಾಡಬೇಡಿ. ಇಲ್ಲಿಂದ ಈ ರೀತಿ ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡಿ, ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟು ಬಟ್ಟೆನ ಕೊಟ್ಕೊಬೇಕು. ಸ್ಲೀವ್ನ ಹೇಗೋ ಕಟ್ ಮಾಡಿದ್ರೆ ಸ್ಲೀವು
ಕುಪ್ಪೆ ಕುಪ್ಪೆ ಬರುತ್ತೆ, ಸರಿ ಬರೋದಿಲ್ಲ. ಮತ್ತೆ ಎಲ್ಬೋ ಸ್ಲೀವಿಗೆ ನೀವು ಮುಖ್ಯವಾಗಿ ಇಲ್ಲಿ ಈ ರೀತಿ ಸ್ವಲ್ಪ ಸ್ಟಿಚ್ ಮಾಡುವಾಗ ಈ ರೀತಿ ಸ್ಟಿಚ್ ಮಾಡಿ, ಸ್ವಲ್ಪ ಕ್ರಾಸ್ ಆಗಿ. ಯಾಕಂದ್ರೆ ತುಂಬಾ ಎಲ್ಬೋ ಸ್ಲೀವ್ ಅಲ್ಲಿ ನೆರಿಗೆ ಅನ್ನೋದು ಬರುತ್ತೆ. ಇಲ್ಲಿಂದ ಸ್ವಲ್ಪ ಅರ್ಧದಿಂದ ತಗೊಂಡು ನೀವು, ಇಲ್ಲಿಂದ ಬೇಡ, ಇಲ್ಲಿಂದ ಅರ್ಧದಿಂದ ತಗೊಂಡು ಇಲ್ಲಿಗೆ ಎಂಡ್ ಮಾಡ್ಬಿಡಿ. ಆಗ ಎಲ್ಬೋ ಸ್ಲೀವಿನ ಎಂಟಿಂದ ಈ ರೀತಿ ಕರುವಾಗಿ ಸ್ಟಿಚ್ ಮಾಡಿ, ನೀಟಾಗಿ ಕೂರುತ್ತೆ. ಎಷ್ಟು ನೀಟಾಗಿ ಕೂರತ್ತೆ ನೋಡಿ. ನೀವು ಈ ರೀತಿ ಕರುವನ್ನ ಇಲ್ಲಿ ತಗೋಬೇಡಿ, ಇಲ್ಲಿ ತಗೋಬೇಡಿ. ತಗೊಂಡ್ರೆ ಮತ್ತೆ ಇಲ್ಲಿ ಟೈಟ್ ಆಗುತ್ತೆ, ಆಯ್ತಾ. ಈಗ ನಾನು ಸೆಕೆಂಡ್ ಶೇಪ್ ಅನ್ನ ನಾನು ಸ್ಲೀವ್ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಾದ್ಮೇಲೆ ಸೆಕೆಂಡ್ ಶೇಪ್ ಅನ್ನ ತೆಗಿತೀನಿ. ಯಾಕಂದ್ರೆ ಒಂದೊಂದ್ಸತಿ ಫ್ರಂಟ್ ಟು ಬ್ಯಾಕು ಬದಲಾವಣೆ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸ್ಟಿಚಿಂಗ್ ವಿಡಿಯೋ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.